ಹೇಳುವೆವು ಈ ಕಥೆಯ ನಾವು ಹಾಡುವೆವು ಈ ಕಥೆಯ ಹೇಳುವೆವು ಈ ಕಥೆಯ ಹಾಡುವೆವು ಈ ಕಥೆಯ ಭಾರತ ಕಥಾ 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 ರಾಜ ಸತ್ಯ ಕೊನೆಗಾಣಿಸಿ ಪರಕೆಯರ ಒಡೆದೋಡಿಸಿ ರಾಜ ಸತ್ಯ ಕೊನೆಗಾಣಿಸಿ ಪರಕೆಯರ ಒಡೆದೋಡಿಸಿ ಸಂವಿಧಾನವನ್ನು ರೂಪಿಸಿ ಪ್ರಜಾಸತ್ತೆಯನ್ನು ಸ್ಥಾಪಿಸಿ ಸಂವಿಧಾನವನ್ನು ರೂಪಿಸಿ ಪ್ರಜಾಸತ್ತೆಯನ್ನು ಸ್ಥಾಪಿಸಿ ಸಮತೆ ಸಮಾನತೆ ತುಂಬಿಸಿ ಸಹೋದರತೆಯನ್ನು ಬೆಳೆಸಿ ಸಮತೆ ಸಮಾನತೆ ತುಂಬಿಸಿ ಸಹೋದರತೆಯನ್ನು ಬೆಳೆಸಿ ದೇಶ ಕಟ್ಟಿದ ಕಥೆಯ ಈ ದೇಶ ಕಟ್ಟಿದ ಕಥೆಯ ದೇಶ ಕಟ್ಟಿದ ಕಥೆಯ ಈ ದೇಶ ಕಟ್ಟಿದ ಕಥೆಯ ಹೇಳುವೆವು ಈ ಕಥೆಯ ಹಾಡುವೆವು ಈ ಕಥೆಯ ಭಾರತ ಕಥಾ 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 ಭಾರತ ಕಥಾ. ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾನು ಧರಣೀಶ್ ಬುಕ್ನಕೆರೆ. ನಿಮಗೆ ಗೊತ್ತು, ಇವತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ಇಡೀ ದಿನ ವಾರ್ತಾ ಭಾರತಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು, ಸಂವಾದಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದೆ. ಇದರ ಭಾಗವಾಗಿ ಇವಾಗ ಬೇರು ಬೆವರು ಎನ್ನುವಂತಹ ಕಲಾ ತಂಡದಿಂದ ಒಂದು ವಿಶಿಷ್ಟವಾದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ. ಏನಂತಂದರೆ ಅದು ಭಾರತ ಕಥಾ, ಜನಾರ್ದನ ಕೆಸರಿಗದ್ದೆಯವರ ಭಾರತ ಕಥಾ ಅನ್ನುವಂತಹ ಒಂದು ವಿಶಿಷ್ಟ ಪ್ರಯೋಗವನ್ನು ವಿನ್ಯಾಸ ಮಾಡಿ ಪ್ರಸ್ತುತಪಡಿಸ್ತಿದ್ದಾರೆ ಬೇರು ಬೆವರು ಅನ್ನುವಂಥ ಕಲಾ ಬಳಗ. ನೋಡಿ, ಹೆಸರೇ ಎಷ್ಟು ಚೆನ್ನಾಗಿದೆ, ಬೇರು ಬೆವರು ಅನ್ನುವಂಥ ಹೆಸರು. ಸೊ ಆ ಬೇರು ಬೆವರು ಕಲಾ ಬಳಗ ಪ್ರಸ್ತುತಪಡಿಸುವಂತಹ ಭಾರತ ಕಥಾ ಇದು ಭಾರತ ವಿಕಸನಗೊಂಡಂತಹ ಕತೆ. ಇಲ್ಲಿ ಮೂಲ ನಿವಾಸಿಗಳು ಬಂದಂದಿನಿಂದ ಹಿಡಿದು ಸಂವಿಧಾನ ರಚನೆಯಾದದ್ದು ಮತ್ತು ಆ ನಂತರದಲ್ಲಿ ಪ್ರತಿಯೊಬ್ಬನ ಕರ್ತವ್ಯ ಏನು ಅಂತ ಹೇಳುವಂತಹ ಕತೆ. ಇದು ಒಂದು ವಿಶಿಷ್ಟ ಪ್ರಸ್ತುತಿ. ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ನಿಮಗೆ ಒಂದು ವಿನಂತಿ ಮಾಡ್ತೀನಿ, ವಾರ್ತಾ ಭಾರತೀಯ ವೆಬ್ ಪೇಜನ್ನು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇದೆಲ್ಲವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಪ್ರಸ್ತುತಿಯನ್ನು, ಭಾರತ ಕಥಾ ಪ್ರಸ್ತುತಿಯನ್ನು ನೀವು ಎಂಜಾಯ್ ಮಾಡಿ. ಎಲ್ಲರಿಗೂ ಶರಣಾರ್ಥಿ. ನಾವು ಬೇರು ಬೆವರು ಕಲಾ ಬಳಗ ಚಿಂತಾಮಣಿ ವತಿಯಿಂದ ಇವತ್ತು ಭಾರತ ಕಥಾ ಎಂಬಂತಹ ಪ್ರಸ್ತುತಿಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಭಾರತ ಕಥಾವನ್ನು ಶ್ರೀಯುತ ಜನಾರ್ದನ ಕೆಸರಿಗದ್ದೆಯವರು ರಚನೆ ಮಾಡಿದ್ದು, ಇದರ ವಿನ್ಯಾಸ ಮತ್ತು ಪ್ರಸ್ತುತಿಯನ್ನು ನಾವು ಮಾಡ್ತಾಯಿದ್ದೀವಿ. ಈ ಒಂದು ಭಾರತ ಕಥಕ್ಕೆ ನಮ್ಮ ಜೊತೆಗೆ ಬೇರು ಬೆವರು ಕಲಾ ಬಳಗದ ಒಟ್ಟು ಸದಸ್ಯರು ಸೇರಿದ್ದೀವಿ. ಅದರಲ್ಲಿ ಪರಿಚಯವನ್ನು ಮಾಡಿಕೊಡ್ತೀನಿ. ಪ್ರದೀಪ್ ಗಿಡ್ನಳ್ಳಿಯವರು ಡೋಲಕ್ಕು ಹಾಗೂ ಹಾಡುಗಾರಿಕೆಯನ್ನು ಮಾಡ್ತಾರೆ. ಹಾಗೆ ಮತ್ತೋರ್ವ ಗೆಳೆಯ ಪೆದ್ದೂರು ಮುನಿರಾಜು, ಇವ್ರನ್ನೂ ಕೂಡ ಪರಿಚಯಿಸ್ತೀನಿ. ಮತ್ತು ವೈಷ್ಣವಿ ದಳವಾಯಿಯವರು ಅವರಿದ್ದಾರೆ, ಮತ್ತು ನಾರಾಯಣ ಸ್ವಾಮಿ ಅವರಿದ್ದಾರೆ. ಇವನ್ನೆಲ್ಲರನ್ನೂ ಕೂಡ ಆತ್ಮೀಯವಾಗಿ ನಮ್ಮ ಬಳಗದ ಸದಸ್ಯರಂತ ಹೇಳ್ಕೊಳ್ತಾ, ನಾನು ಸೊರಪಲ್ಲಿ ಚಂದ್ರಶೇಖರ್, ಬೇರು ಬೆವರು ಕಲಾ ಬಳಗದ ಸಂಸ್ಥಾಪಕ. ಈಗ ಕೇಳೋಣ ಭಾರತ ಕಥಾ, ಜನರ ಕತೆ, ನಮ್ಮದೇ ಕತೆ. ಇಲ್ಲಿ ಭಾರತದ ಭಾಗ್ಯ ವಿಧಾತರಿಗೊಮ್ಮೆ ಜೈ ಅನ್ರಪ್ಪೋ. ಮೊದಲೊಮ್ಮೆ ಭಾರತದ ಜನತೆಗೆ ಕೈ ಮುಗಿದು ಅನ್ನ ಕೊಡುವವರನ್ನು ನೆನೆದು ಮಣ್ಣಿಂದ ಹೊನ್ನು ತೆಗೆದವರನ್ನು ನೆನೆದು ಹೊತ್ತವರ ಜನ್ಮ ಇತ್ತವರ ಬದುಕು ಕಲಿಸಿ ಕೊಟ್ಟವರನ್ನು ನೆನೆದು ಹೇಳುವೆವು ಈ ಕಥೆಯ ನಾವು ಹಾಡುವೆವು ಈ ಕಥೆಯ. ಹೇಳುವೆವು ಈ ಕಥೆಯ ಹಾಡುವೆವು ಈ ಕಥೆಯ ಭಾರತ ಕಥಾ 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 ರಾಜ್ಯ ಸತ್ಯ ಕೊನೆಗಾಣಿಸಿ ಪರಕೆಯರ ಒಡೆದೋಡಿಸಿ ರಾಜ್ಯ ಸತ್ಯ ಕೊನೆಗಾಣಿಸಿ ಪರಕೆಯರ ಒಡೆದೋಡಿಸಿ
ಸಂವಿಧಾನವನ್ನು ರೂಪಿಸಿ ಪ್ರಜಾಸತ್ತೆಯನ್ನು ಸ್ಥಾಪಿಸಿ ಸಂವಿಧಾನವನ್ನು ರೂಪಿಸಿ ಪ್ರಜಾಸತ್ತೆಯನ್ನು ಸ್ಥಾಪಿಸಿ ಸಮತೆ ಸಮಾನತೆ ತುಂಬಿಸಿ ಸಹೋದರತೆಯನ್ನು ಬೆಳೆಸಿ ಸಮತೆ ಸಮಾನತೆ ತುಂಬಿಸಿ ಸಹೋದರತೆಯನ್ನು ಬೆಳೆಸಿ ದೇಶ ಕಟ್ಟಿದ ಕಥೆಯ ಈ ದೇಶ ಕಟ್ಟಿದ ಕಥೆಯ ದೇಶ ಕಟ್ಟಿದ ಕಥೆಯ ಈ ದೇಶ ಕಟ್ಟಿದ ಕಥೆಯ ಹೇಳುವೆವು ಈ ಕಥೆಯ ಹಾಡುವೆವು ಈ ಕಥೆಯ ಭಾರತ ಕಥಾ 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 ಭಾರತ ಕಥಾ. ಇಲ್ಲಿ ಭಾರತದ ಜನಸಾಮಾನ್ಯಗಳು ಅಂತ ಎಲ್ಲರಿಗೂ ಒಂದ್ಸಲಿ ಹುಗೆ ಅಂದ್ರಪ್ಪೋ ಹುಗೆ. ಬೋಲೋ ಭಾರತ್ ಜನತಾ ಕಿ ಜೈ. ಅಯ್ಯ ಕಥೆಗಾರ ಹಾ ಬೋಲೋ ಭಾರತ ಮಾತಾ ಕಿ ಜೈ ಅಂತ ಇದ್ರಲ್ವಾ ಹಾ ಬೋಲೋ ಭಾರತ್ ಜನತಾ ಕಿ ಜೈ ಅಂತ ಯಾಕಂತ ಇದ್ರಿ ನೀವು ಹಾ ಒಳ್ಳೆ ಪ್ರಶ್ನೆ ಕೇಳ್ದೆ ನೋಡಿ ನೀನು. ಈಗ ಭಾರತ್ ಮಾತಾ ಕಿ ಜೈ ಜೈ. ಪಿತಾ ಕಿ ಜೈ ಜೈ. ಅನ್ನೋದೆಲ್ಲವೂ ಕೂಡ ಭಾವನಾತ್ಮಕ ವಿಚಾರ. ವಿಚಾರ. ಈಗ ಭಾರತ ಅಂದ್ರೆ ಮಾತಾನ ಪಿತಾನ ಅಲ್ವಾ ಡೌಟ್. ಹೌದು. ಆ ಭಾವನಾತ್ಮಕ ವಿಚಾರ ಪಕ್ಕಕ್ಕಿಟ್ಟು ಇಟ್ಟು ಹೇಳೋದಾದ್ರೆ ಹಾ. ತೆಲುಗಿನ ಒಬ್ಬ ಮಹಾಕವಿ ಏನ್ ಹೇಳ್ತಾನಪ್ಪ ಅಂದ್ರೆ ಏನ್ ಹೇಳ್ತಾನೆ ಗುರುಗಳೇ ಭಾರತ ಮಂಟೆ ಮಟ್ಟಿ ಕಾದುರ. ಭಾರತ ಮಂಟೆ ಮಟ್ಟಿ ಕಾದುರ. ಅಂದ್ರೆ ಭಾರತ ಅಂದ್ರೆ ಬರೀ ಮಣ್ಣಲ್ವಂತೆ. ಮತ್ತೇನು ಗುರುಗಳೇ ಭಾರತ ಮಂಟೆ ಮನುಷ್ಯರು ಮನುಷ್ಯರು ಆ, ಮನುಷ್ಯರು ಅಂತ. ಅದಕ್ಕೆ ಭಾರತದ ಜನತೆಗೆ ಜೈ ಅಂದಿತ್ತು. ದೇಶವೆಂದರೆ ದೇಶದ ಜನರು ದುಡಿದು ದೇಶವ ಕಟ್ಟೋರು. ದೇಶವೆಂದರೆ ದೇಶದ ಜನರು ದುಡಿದು ದೇಶವ ಕಟ್ಟೋರು. ಹೊಲದಲ್ಲಿ ಅನ್ನ ಬೆಳೆಯುವವರು ಕಾರ್ಖಾನೆಗಳಲ್ಲಿ ದುಡಿಯುವವರು ಹೊಲದಲ್ಲಿ ಅನ್ನ ಬೆಳೆಯುವವರು ಕಾರ್ಖಾನೆಗಳಲ್ಲಿ ದುಡಿಯುವವರು ಗಡಿಯಲ್ಲಿ ಕಾವಲು ಕಾಯುವವರು ಬೀದಿ ಸ್ವಚ್ಛ ಮಾಡಿಡುವವರು ಕೈಯಲ್ಲಿ ಕಾವಲು ಕಾಯುವವರು ಬೀದಿ ಸ್ವಚ್ಛ ಮಾಡಿಡುವವರು ಮಕ್ಕಳ ಪಾಲನೆ ಮಾಡೋರು ಅನ್ನ ಬೇಯಿಸಿ ಬಡಿಸೋರು ಮಕ್ಕಳ ಪಾಲನೆ ಮಾಡೋರು ಅನ್ನ ಬೇಯಿಸಿ ಬಡಿಸೋರು. ಹೇಳುವೆವು ಈ ಕಥೆಯ ಹಾಡುವೆವು ಈ ಕಥೆಯ ಭಾರತ ಕಥಾ 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 ಭಾರತ ಕಥಾ. ಸ್ವತಂತ್ರ ಭಾರತ ದೇಶ ಭಾರತದ ಜನತೆ ಸಂಕಷ್ಟ ಕಾಲದಲ್ಲಿರುವ ಈ ಕಾಲಘಟ್ಟದಲ್ಲಿ ಒಳ್ಳೆ ದಿನಗಳು ಬಂದಾವೆಂಬ ಭರವಸೆಯೇ ಬತ್ತಿ ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ ನಾವು ನಮ್ಮ ಕಥೆಗಳನ್ನು ಕೇಳಬೇಕಾಗಿದೆ. ನಮ್ಮ ವ್ಯಥೆಗಳನ್ನು ಕೇಳಬೇಕಾಗಿದೆ. ಜನರ ಕಥೆಯನ್ನ ತಿಳಿಸಬೇಕಾಗಿದೆ. ರಾಜರಾಣಿಯರ ಕಥೆ ಕೇಳಿ ಕೇಳಿ ಸಾಕಾಗೋಗಿದೆ. ರಾಜರಾಣಿಯರ ಕಥೆಯು ಸಾಕು ಹೇಗಿತ್ತು ಜನರ ಬದುಕು ರಾಜರಾಣಿಯರ ಕಥೆಯು ಸಾಕು ಹೇಗಿತ್ತು ಜನರ ಬದುಕು ಜನರ ಕಥೆಯನ್ನು ತಿಳಿಯಲೇಬೇಕು ಜನರ ಕಥೆಯನ್ನು ಕೇಳಲೇಬೇಕು ಜನರ ಕಥೆಯನ್ನು ತಿಳಿಯಲೇಬೇಕು ಜನರ ಕಥೆಯನ್ನು ಕೇಳಲೇಬೇಕು ಜನರ ಕಥೆಯನ್ನು ಕೇಳಲೇಬೇಕು ಜನರ ಕಥೆಯನ್ನು ಹೇಳಲೇಬೇಕು ಜನರ ಕಥೆಯನ್ನು ಕೇಳಲೇಬೇಕು ಜನರ ಕಥೆಯನ್ನು ಹೇಳಲೇಬೇಕು ಜನರ ಕಥೆ ಕೇಳ್ಬೇಕಪ್ಪ. ಅನಾದಿ ಕಾಲದಿಂದಲೂ ನಮ್ ತಾತನ್ ಕೇಳ್ತಿದ್ದೆ. ತಾತ ಒಂದ್ ಕತೆ ಕೇಳು ಅಂದ್ರೆ ನಮ್ ತಾತ ಏನ್ ಹೇಳ್ತಾನೆ ಗೊತ್ತಾ? ಏನ್ ಹೇಳ್ತಾ ಇದ್ರು? ಒಂದ್ ಕಾಲದಲ್ಲಿ ರಾಜನಿದ್ನಂತೆ, ಆ ರಾಜನ್ಗೆ 7 ಜನ ಹೆಂಡ್ತಿರಿದ್ರಂತೆ ಅಂತ ಕೇಳೋರು. ನಮ್ಮ ಅಜ್ಜಿ ಕೇಳೋರು, ಅಜ್ಜಿ ಕತೆ ಕೇಳು ಅಂತಂದ್ರೆ ಒಂದಾನೊಂದು ರಾಜನಿದ್ನಂತೆ, ಆ ರಾಜನ್ಗೆ 7 ಜನ ಹೆಂಡ್ತಿರಿದ್ರಂತೆ ಅಂತ ಕೇಳೋರು. ಆದ್ರೆ ನಮ್ ಜನಗಳ ಕತೆ ಕೇಳಿತ್ ಯಾರೋ? ನಮ್ ಬರೀ ರಾಜರಾಣಿ ಕತೆನೇ ಆಗೋಯ್ತು. ರಾಜ ಅಲ್ಲೋದ, ಕೋಟೆ ಗೆದ್ದ, ರಾಣಿನ್ ಗೆದ್ದ, ಅಜ್ಜನ್ ಗೆದ್ದ, ಮೂಸ್ತಾ ಕೇಳಿ 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 ನಮ್ ಕತೆಗಳೇ ನಮ್ ಮರ್ತೋಗಿದಾವೆ ಅಲ್ವಾ? ಈಗ ನೀವು ಕೇಳ್ಬೋದು ನಮ್ಮನ್ನ. ಗುರುಳೆ ಈಗ ಏನಾಗಿದೆ ಅಂತದ್ದು ನೋಡಿ, ನಾವೊಂದು ಸ್ವತಂತ್ರ ದೇಶ ಆದಾಗ ದೇಶದ ವ್ಯವಸ್ಥೆಗಳೇನು, ಅದರ ರೂಪುರೇಷೆಗಳೇನು ಅನ್ನೋದೆಲ್ಲವನ್ನು ಕೂಡ ನಮ್ಮ ಕರ್ತವ್ಯಗಳೇನು, ನಮ್ಮ ಹಕ್ಕುಗಳೇನು ಅನ್ನೋದೆಲ್ಲವನ್ನು ಒಂದು ಗ್ರಂಥದಲ್ಲಿ ರೂಪಿಸ್ಕೊಂಡ್ವಿ. ನಾವೇ ಅರ್ಪಿಸಿಕೊಂಡ್ವಿ. ಯಾವುದಾ ಗ್ರಂಥ? ಸಂವಿಧಾನ, ಭಾರತ ಸಂವಿಧಾನ, ಭಾರತ ಸಂವಿಧಾನ, ಉಳಿಸಿ ಸಂವಿಧಾನ.
ಸಂವಿಧಾನ ಉಳಿಸಿ ಸಂವಿಧಾನ ಉಳಿಸಿ ಸಂವಿಧಾನ ಉಳಿಸಿ ಸಂವಿಧಾನ. ಹಾ ಸಂವಿಧಾನ. ಈಗ ಹೇಳ್ರಪ್ಪ, ಇಲ್ಲಿ ಕೂತಿರುವಂತ ಪ್ರೇಕ್ಷಕರಲ್ಲಿ, ನೋಡ್ತಾ ಇರುವಂತ ಪ್ರೇಕ್ಷಕರಲ್ಲಿ ಎಷ್ಟು ಜನ ಸಂವಿಧಾನವನ್ನ ಸಂಪೂರ್ಣವಾಗಿ ಓದಿದ್ದೀರಾ? ಕೈ ಎತ್ತರಪ್ಪ. ಸಂಪೂರ್ಣವಾಗಿ ಓದಿದ್ದೀರಾ ಅಲ್ವಾ? ಇದು ಹೆಂಗೈತೆ ಅಂದ್ರೆ ಓದಿರೋದಿರ್ಲಿ, ಓದಿರೋದು ಕೂಡ ಕಡಿಮೆ ಅಲ್ವಾ? ಆದ್ರೆ ಭಾರತೀಯರಾಗಿ ನಾವು ಆ ತಪ್ಪು ಮಾಡಬಾರ್ದು. ಸಂವಿಧಾನವನ್ನು ಓದ್ಕೋಬೇಕು, ಅದರ ವಿಚಾರವನ್ನು ತಿಳ್ಕೋಬೇಕು, ಅದನ್ನ ನಾವು ಅಳವಡಿಸ್ಕೋಬೇಕು, ಅದರಂತೆ ನಾವು ನಡಿಬೇಕು. ಹಾಗಾಗಿ ನಾವು ಸಂವಿಧಾನವನ್ನು ಇವತ್ತೇ ಓದ್ಬಿಡೋಣ. ಅಷ್ಟು ದೊಡ್ಡ ಗ್ರಂಥ ಇವತ್ತೇ ಓದಕ್ಕಾಗುತ್ತಾ? ಆದ್ರೆ ಇವತ್ತು ಸಂವಿಧಾನದ ಪ್ರಿಯಾಂಬಲ್ ಪೂರ್ವ ಪೀಠಿಕೆಯನ್ನ ಓದುವ ಮೂಲಕ ನಾವು ಇವತ್ತು ಸಂವಿಧಾನ ಓದನ್ನ ಪ್ರಾರಂಭ ಮಾಡೋಣ. ಇಂತಹ ಸಂವಿಧಾನವನ್ನ ನಾವೆಲ್ಲರೂ ಎದ್ದು ನಿಂತು ಗೌರವಿಸ್ತಾ ಹೋದೋಣಪ್ಪ. ಓಕೆ ಗುರುಗಳೇ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಗುರುಗಳೇ, ನೀವೇನೋ ಇಷ್ಟು ದೊಡ್ಡ ಪದಗಳೆಲ್ಲ ಓದ್ಬಿಟ್ರೆ ನಂಗೆ ಡೌಟ್ ಇದೆ ಗುರುಗಳೇ. ಏನಪ್ಪ ನಿನ್ ಡೌಟ್? ಹೇಳಪ್ಪ ಗುರುಗಳೇ. ಸ್ವತಂತ್ರ ಸಾರ್ವಭೌಮ ದೇಶ ಅಂದ್ರೆ ಏನು ಗುರುಗಳೇ? ಸ್ವತಂತ್ರ ಸಾರ್ವಭೌಮ ದೇಶ ಅಂತಂದ್ರೆ ನಮ್ಮ ದೇಶವನ್ನ ಇನ್ಯಾರೋ ಪರಕೀರು ಬಂದು ಆಳುವಂತಿಲ್ಲ. ನಮ್ಮ ದೇಶದ ಪ್ರಜೆಗಳೇ ನಮ್ಮ ದೇಶವನ್ನ ಆಳ್ವಿಕೆ ಮಾಡುವಂತದ್ದು. ಹೌದಾ ಗುರುಗಳೇ? ಅದು ಎಂತವ್ರು ಮಕ್ಕಳೆಲ್ಲರೂ ಕೇಳ್ಬಿಡ್ತಾರಲ್ಲಪ್ಪ, ಏನ್ರಪ್ಪ ಪ್ರಜಾಪ್ರಭುತ್ವ ಅಂದ್ರೆ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವುದೇ ಪ್ರಜಾಪ್ರಭುತ್ವ. ಸಮಾಜವಾದಿ ದೇಶ ಅಂದ್ರೆ ಏನು ಗುರುಗಳೇ? ಸಮಾಜವಾದಿ ದೇಶ ಅಂದ್ರೆ ಎಲ್ರು ದುಡಿಬೇಕು, ಎಲ್ರು ತಿನ್ಬೇಕು. ಅಂದ್ರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಗುರುಗಳೇ, ಸಹೋದರತೆ ಅಂದ್ರೆ ನಾವೆಲ್ಲರೂ ಕೂಡ ಒಡ ಹುಟ್ಟಿದವರಂತೆ ಕೂಡಿ ಬದುಕೋದಪ್ಪ. ಗುರುಗಳೇ, ಈ ಸರ್ವ ಧರ್ಮ ಸಮಭಾವ ಅಂದ್ರೇನು? ಆ ಪದನೇ ಹೇಳ್ತಿದ್ಯಲ್ಲ, ಸರ್ವ ಧರ್ಮ ಸಮಭಾವ ಅಂತ. ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಜೈನ, ನಾನು ಕ್ರೈಸ್ತ, ನಾನು ಬೌದ್ಧ ಅಂತ ಕಿತ್ತಾಡೋದ್ ಬದಲಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕುವುದಪ್ಪ. ಸಾಮಾಜಿಕ ನ್ಯಾಯ ಅಂದ್ರೆ ಕೆಳಗೆ ಬಿದ್ದವರನ್ನ ಮೇಲೆ ಕೆತ್ಕೊಂಡು ನಮ್ ಜೊತೆಗೆ ಮುನ್ನಡೆಸ್ಕೊಂಡು ಹೋಗೋದು. ಆರ್ಥಿಕ ನ್ಯಾಯ ಅಂದ್ರೆ ಎಲ್ಲರಿಗೂ ದುಡಿಯುವ ಮತ್ತು ಬದುಕುವ ಹಕ್ಕನ್ನ ಕಲ್ಪಿಸೋದು. ಗುರುಗಳೇ, ಎಲ್ಲ ಆಯ್ತು. ಒಂದೇ ಡೌಟ್, ಏನಪ್ಪ? ರಾಜಕೀಯ ನ್ಯಾಯ ಅಂದ್ರೆ ಏನು? ರಾಜಕೀಯ ನ್ಯಾಯ ಅಂತಂದ್ರೆ ಈ ದೇಶದ ಪ್ರಜೆಗಳು, ಸತ್ಪ್ರಜೆಗಳು ಯಾರು ಬೇಕಾದ್ರೂ ಎಲೆಕ್ಷನ್ ನಿಂತ್ಕೋಬಹುದು. ನೀವು ನಿಂತ್ಕೋಬಹುದು, ನೀನು ನಿಂತ್ಕೋಬಹುದು, ಓಟ್ ಹಾಕ್ಸ್ಕೋಬೇಕು. ಆಯ್ತಾ? ಅಷ್ಟೇ ಅಲ್ಲ, ನಮ್ಮ ಸಂವಿಧಾನ ನಮ್ಗೆ ಇನ್ನಷ್ಟೊಂದು ಹಕ್ಕುಗಳನ್ನು ಕೊಟ್ಟಿದೆ. ಯಾವುದಪ್ಪ ಹಕ್ಕುಗಳು? ಸಂವಿಧಾನದ ಅನುಚ್ಛೇದ 14 ಹೇಳಿದೆ. ಸಂವಿಧಾನದ ಅನುಚ್ಛೇದ 14 ಹೇಳಿದೆ. ಕಾನೂನಿನ ಮುಂದೆಲ್ಲರೂ ಸಮಾನರು ಎಂದಿದೆ. ಕಾನೂನಿನ ಮುಂದೆಲ್ಲರೂ ಸಮಾನರು ಎಂದಿದೆ. ಸಂವಿಧಾನದ ಅನುಚ್ಛೇದ 15ರ ಕನಸಿದೆ. ಸಂವಿಧಾನದ ಅನುಚ್ಛೇದ 15ರ ಕನಸಿದೆ. ಜಾತಿ ಧರ್ಮ ಲಿಂಗ ಭೇದ ಸಲ್ಲದೆಂದು ಸಾರಿದೆ. ಜಾತಿ ಧರ್ಮ ಲಿಂಗ ಭೇದ ಸಲ್ಲದೆಂದು ಸಾರಿದೆ. ಸಂವಿಧಾನದ ಅನುಚ್ಛೇದ 17 ಸಾರಿದೆ. ಸಂವಿಧಾನದ ಅನುಚ್ಛೇದ 17 ಸಾರಿದೆ. ಅಸ್ಪೃಶ್ಯತೆ ನಿವಾರಣೆ ಮೂಲಭೂತ ಹಕ್ಕಿದೆ. ಅಸ್ಪೃಶ್ಯತೆ ನಿವಾರಣೆ ಮೂಲಭೂತ ಹಕ್ಕಿದೆ.
ಅಸ್ಪೃಶ್ಯತೆ ನಿವಾರಣೆ ಮೂಲಭೂತ ಹಕ್ಕಿದೆ, ಮೂಲಭೂತ ಹಕ್ಕಿದೆ, ಮೂಲಭೂತ ಹಕ್ಕಿದೆ. ಹಾ, ಅಸ್ಪೃಶ್ಯತೆ ನಿವಾರಣೆ ಮೂಲಭೂತ ಹಕ್ಕಿದೆ. ಒಂದು ವೇಳೆ ನಮ್ ದೇಶದಲ್ಲಿ ಯಾರಾದ್ರೂ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದ್ರೆ ಜೈಲು. ಅಷ್ಟೇ ಅಲ್ಲ, ಕೆಲವರು ಸಂವಿಧಾನ ಅಂದಿದ ತಕ್ಷಣ ಕೆಲವರು ಹೇಳ್ತಾರೆ ಏನಂತ ಅಂತಂದ್ರೆ, ಸಂವಿಧಾನ ಅಂದಿದ ತಕ್ಷಣ ಮೀಸಲಾತಿ ಅಂತಾರೆ. ಏನಪ್ಪ ಮೀಸಲಾತಿ ಅಂದ್ರೆ? SC ಕೊಡ್ತಾರಲ್ವಾ, ಅದೇ ನಿಮ್ಗೂ ನಮ್ಗೆ ಏನ ಕೊಡ್ತಾರ ಬಿಡಿ. ನೋಡು, ಅದು ತಪ್ಪು ಪರಿಕಲ್ಪನೆ. ಆದ್ರೆ ಮೀಸಲಾತಿ ಅನ್ನೋದು ಇದೆಯಲ್ಲ, ಎಂತಹ ಒಳ್ಳೆ ವ್ಯವಸ್ಥೆ ಅಂತಂದ್ರೆ ಸಮಾಜದ ಸಮಾನತೆಯನ್ನ ಕಾಪಾಡೋದಕ್ಕೋಸ್ಕರ ಸಮತೆಯನ್ನ ಕಾಯ್ಕೊಳ್ಳೋದಪ್ಪ ಇದು. ನಿಂಗೊಂದು ಉದಾಹರಣೆ ಕೊಡ್ತೀನಿ. ಈಗ ಒಬ್ಬ ಚೆನ್ನಾಗಿರೋನು ಇನ್ನೊಬ್ಬ ಕಾಲು ಊನಾಗಿರೋನು ಇಬ್ಬರನ್ನು ಸರಿಸಮನ ನಿಲ್ಸಿ ಓಟಿಗೆ ಬಿಟ್ರೆ ಯಾರು ಗೆಲ್ತಾರೆ? ಯಾರು? ಅಲ್ವಾ? ಆದ್ರೆ ಇವರಿಬ್ರು ಸರಿಸಮಾನವಾಗಿದ್ರ ಒಬ್ಬನಿಗೆ ಏನಾಗಿತ್ತು? ಆ ಕಾಲು ಊನಾಗಿರೋನ ಸ್ವಲ್ಪ ಮುಂದೆ ನಿಲ್ಸಿದ್ರೆ ತಪ್ಪೇನು? ಇಬ್ರು ಗೆಲ್ಲದಕ್ಕೆ ಅವಕಾಶ ಇದೆ ತಾನೆ? ಇದೇನಪ್ಪ ಮೀಸಲಾತಿ? ಅಷ್ಟೇ ಅಲ್ಲ, ಒಂದು ವೇಳೆ ಸಂವಿಧಾನ ಇಲ್ಲ ಅನ್ಕ ಏನಾಗ್ತಿತ್ತು? ನಮ್ಮ ಈರಣ್ಣನ ಮಕ್ಕಳು ಜೀತಕ್ಕೆ ಹೋಗ್ತಿದ್ರು, ದೊಣಿಗಳ ಮನೆಯಲ್ಲಿ ಅವ್ರು ಹಾಕಿತ್ತನ್ನೇ ತಿನ್ಬೇಕಾಗಿತ್ತು, ಅವ್ರು ಕೊಟ್ಟಿತ್ತನ್ನೇ ಇಟ್ಕೋಬೇಕಾಗಿತ್ತು, ಅವ್ರು ಹೇಳಿದ್ದನ್ನೇ ಕೇಳಬೇಕಾಗಿತ್ತು. ಇವತ್ತು ನಮ್ ಜೊತೆ ಕಾಲೇಜಿಗೆ ಬರ್ತಾರೆ. ಹೆಂಗ ಸಾಧ್ಯ? ಸಂವಿಧಾನ. ಅಷ್ಟೇ ಅಲ್ಲ, ನಮ್ ಪುಟ್ಟಕ್ನ ಎಬ್ಬೆಟ್ಟು ಇವತ್ತು ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಹೆಂಗಾದ್ರು? ಅಷ್ಟೇ ಅಲ್ಲ, ನಮ್ಗೆ ಏನಾದ್ರೂ ಅನ್ಯಾಯ ಆದ್ರೆ ದೌರ್ಜನ್ಯ ಆದ್ರೆ ಹೋರಾಟ ಮಾಡ್ತೀವಿ, ಬೀದಿಗೆ ಬರ್ತೀವಿ, ಕೇಳ್ತೀವಿ. ಹೆಂಗ ಸಾಧ್ಯ? ಅದರಿಂದ ನ್ಯಾಯನೂ ಪಡ್ಕೊಂತೀವಿ ಅಲ್ವಾ? ಇದು ಹೆಂಗ್ ಸಾಧ್ಯ ಆಯ್ತು? ಅಷ್ಟೇ ಅಲ್ಲ, ಕಾರ್ಖಾನೆಗಳಲ್ಲಿ ಯೂನಿಯನ್ಗಳನ್ನು ಕಟ್ಕೊಂತೀವಿ. ಆ ಯೂನಿಯನ್ಗಳು ಕಟ್ಟುವ ಮೂಲಕ ಹಕ್ಕುಗಳನ್ನ ಪಡ್ಕೊಂತೀವಿ. ಹೆಂಗೆ ಸಾಧ್ಯ ಆಯ್ತು? ಸಂವಿಧಾನ. ಅಷ್ಟೇ ಅಲ್ಲ, ಸಂವಿಧಾನ ನಮ್ಗೆ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ. ಯಾವ್ದಪ್ಪ ಮೂಲಭೂತ ಹಕ್ಕುಗಳು? ಸ್ವಾತಂತ್ರ್ಯದ ಹಕ್ಕು, ಶೈಕ್ಷಣಿಕ ಹಕ್ಕು, ಘನತೆಯಿಂದ ಬದುಕುವ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು. ಇಂತಹ ಹಕ್ಕುಗಳನ್ನು ಒಳಗೊಂಡಂತಹ ನಮ್ಮ ಪ್ರಗತಿಯ ರಥ ಸಾಗಿ ಬರ್ತಿದ್ಯಪ್ಪ, ಸಾಗಿ ಬರ್ತೈತೆ. ತೇರು ಬಂತು ತೇರು, ಬಣ್ಣ ಬಣ್ಣದ ತೇರು, ತೇರು ಬಂತು ತೇರು, ಬಣ್ಣ ಬಣ್ಣದ ತೇರು, ತೇರು ಬಂತು ತೇರು, ಬಣ್ಣ ಬಣ್ಣದ ತೇರು, ತೇರು ಬಂತು ತೇರು, ಬಣ್ಣ ಬಣ್ಣದ ತೇರು. ಮುಖ್ಯ ಬಣ್ಣ ನಾಲ್ಕು, ಕೇಸರಿ ಬಿಳಿ ನೀಲಿ ಹಸಿರು, ಮುಖ್ಯ ಬಣ್ಣ ನಾಲ್ಕು, ಕೇಸರಿ ಬಿಳಿ ನೀಲಿ ಹಸಿರು. ಬದಲಾವಣೆಯ ತೇರು, ಇಡೀ ಪ್ರಗತಿಯ ತೇರು, ಬದಲಾವಣೆಯ ತೇರು, ಇಡೀ ಪ್ರಗತಿಯ ತೇರು. ತೇರಂಗಳೆಯೋ ಯಾರು? 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 ಯಾರಪ್ಪ ತೇರನ್ನೆಳೆಯೋದು? ಒಂದು ಪ್ರಗತಿಯ ರಥ ಮುಂದೆ ಸಾಗ್ತಾ ಇದೆ ಅನ್ಕೊಳ್ಳಿ. ಸಾಧ್ಯವಾದ್ರೆ ನಾವೇನ್ ಮಾಡ್ಬೇಕು? ಹೇಳ್ಬೇಕು. ನಮ್ ಕೈಯಲ್ಲಿ ಆಗ್ಲಿಲ್ಲ ಅಂತಂದ್ರೆ ಅಲ್ಲೇ ಹೇಳ್ಬೇಕು. ಅದ್ ಬಿಟ್ಟು ಅದನ್ನ ಹಿಂದಕ್ಕೆ ತಳ್ಳೋ ಪ್ರಯತ್ನ ಮಾಡಿದ್ರೆ ತಪ್ಪಲ್ವಾ? ಹಂಗ್ ಮಾಡಬಾರ್ದು. ಆದ್ರೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ನಮ್ಮ ಪ್ರಗತಿಯ ರಥವನ್ನ ಹಿಂದೆ ತಳ್ಳುವಂತಹ ಹುನ್ನಾರಗಳು ನಡೀತಾ ಇದೆಯಪ್ಪ. ಅಷ್ಟೇ ಅಲ್ಲ, ನಮ್ಮ ದೇಶವನ್ನ ಕೃಷಿ ಪ್ರಧಾನ ದೇಶ ಅಂತ ಹೇಳ್ತೀವಿ. ಈ ಕೃಷಿ ಪ್ರಧಾನ ದೇಶದಲ್ಲಿ ದಿನಕ್ಕೆ ಇಬ್ಬರಂತೆ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ. ನಮಗೋಸ್ಕರ ಅನ್ನ ಬೆಳೆದಂತಹ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ ಅಲ್ವಾ? ಹಾಗೆ ಸತ್ತಂತಹ ರೈತರಿಗೆ ನಾವು ಯಾವತ್ತ ಶ್ರದ್ಧಾಂಜಲಿ ಸಲ್ಲಿಸಿದೀವ? ಇಲ್ಲ. ಅಷ್ಟೇ ಅಲ್ಲ, ನಾವು ಬೆಳಿಗ್ಗೆ ಆ ಹೊರಗಡೆ ಬಂದಿದ ತಕ್ಷಣ ನಮ್ಮ ಬೀದಿಗಳೆಲ್ಲ ಪಳ 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 ಅಂತ ಹೊಳಿತವೆ. ಯಾರು ಸ್ವಚ್ಛ ಮಾಡಿಸಿತ್ತು? ನಾವ 8 ಗಂಟೆಗೆ
10 ಗಂಟೆಗೆ ಆಚೆಗೆ ಬರೋರು ಅಲ್ವಾ? ಆದ್ರೆ ಬೀದಿಗಳೆಲ್ಲ ಪಳಪಳ ಅಂತವೆ. ಯಾರು ಮಾಡಿತ್ತೋ? ಪೌರ ಕಾರ್ಮಿಕರು. ಚಳಿ ಅನ್ನದೆ, ಗಾಳಿ ಅನ್ನದೆ, ಮಳೆ ಅನ್ನದೆ, ಬಿಸಿಲು ಅನ್ನದೆ ನಮಗೋಸ್ಕರ ಬಂದು ಸ್ವಚ್ಛಗೊಳಿಸ್ತಾರೆ. ಅಂತಹ ಪೌರ ಕಾರ್ಮಿಕರು ಎಷ್ಟೋ ಜನ ನಮ್ಮ ಕಕ್ಕಸ್ ಗುಂಡಿಗಳು ಕಟ್ಕೊಂಡಾಗ, ಕಕ್ಕಸ್ ಗುಂಡಿಗಳು ಕಟ್ಕೊಂಡಾಗ ನೋಡು ಎಷ್ಟು ಚೆನ್ನಾಗಿ ಅಂತೀರಾ, ಮೂಗು ಮುಚ್ಕೊಂತೀರಾ. ಆದ್ರೆ ನಮ್ ಕಕ್ಕಸ್ ಗುಂಡಿ ಕಟ್ಕೊಂಡಾಗ ಆ ಕಕ್ಕಸ್ ಗುಂಡಿ ಕ್ಲೀನ್ ಮಾಡೋದಕ್ಕೆ ಇಳಿದಂತಹ ಪೌರ ಕಾರ್ಮಿಕರು ಅದೆಷ್ಟೋ ಜನ ಜೀವಂತವಾಗಿ ಬರ್ಲಿಲ್ಲಪ್ಪ. ನಮಗೋಸ್ಕರ ಪ್ರಾಣ ತೆತ್ತಂತಹ ಆ ಪೌರ ಕಾರ್ಮಿಕರಿಗೆ ಯಾವತ್ತಾದ್ರೂ ಶ್ರದ್ಧಾಂಜಲಿ ಸಲ್ಲಿಸಿದೀವ? ಇಲ್ಲ. ನಾವು ಆ ತಪ್ಪು ಮಾಡಬಾರ್ದು. ಈ ಕ್ಷಣಕ್ಕೆ ನಾವು ಅವರೆಲ್ಲರಿಗೂ ಕೂಡ ಒಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸ್ಬಿಡೋಣ. ದೇಶಕ್ಕನ್ನವ ಬೆಳೆದು ತಾವು ಬಲಿಯಾದವರೇ ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ. ದೇಶಕ್ಕನ್ನವ ಬೆಳೆದು ಬಲಿಯಾದ ರೈತರೇ ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ. ಶೌಚದ ಗುಂಡಿಗೆ ಇಳಿದು ಪ್ರಾಣ ಕಳಕೊಂಡವರೇ ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ. ಧರ್ಮದ ಹೆಸರಲ್ಲಿ ಗುಂಪಲಿ ಕೊಲೆಯಾದವರೇ ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ. ದೇವರ ಹೆಸರಲ್ಲಿ ಮನೆ ಮಠ ಕಳಕೊಂಡವರೇ ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ. ಗಂಡಿನ ಆಕ್ರಮಣಕ್ಕೆ ಹಿಂದುಳಿದ ಹೆಣ್ಣುಗಳೇ ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ. ಸಂಸ್ಕೃತಿ ನೆಪದಲ್ಲಿ ಹಿಂದುಳಿದು ನೊಂದವರೇ ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ. ಹಕ್ಕುಗಳ ಕೇಳಿ ಜೈಲು ಪಾಲಾದವರೇ ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ. ಸತ್ಯ ಬರೆಯಲು ಹೋಗಿ ಗುಂಡಿಗೆ ಬಲಿಯಾದವರೇ ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ. ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ. ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ. ನಮ್ಮನ್ನೆಲ್ಲನ್ನು ಕ್ಷಮಿಸ್ಬಿಡ್ರಪ್ಪ. ಕ್ಷಮಿಸ್ಬಿಡಪ್ಪ. ಇವೆಲ್ಲವೂ ಯಾಕೆ ನಮ್ಮ ಕಣ್ಣು ಕಾಣಿಸ್ತಿಲ್ಲ? ಯಾಕೆ ಕಾಣಿಸ್ತಾ ಇಲ್ಲ? ಕಿವಿ ಇದ್ರು ಯಾಕೆ ಕೇಳಿಸ್ತಾ ಇಲ್ಲ? ಯಾಕೆ ಕೇಳಿಸ್ತಾ ಇಲ್ಲ? ಯಾಕೆ ಅಂತೀರಾ? ನಮ್ಗೆಲ್ಲ ಶರ ಕೊಡ್ತಾರಪ್ಪ, ಶರ. ಆ ಶರ ಎಲ್ಲ ಮತ್ತೆ ನಮ್ಗೆಲ್ಲರಿಗೂ ಒಂಥರದ ಅಮಲು. ಅಮಲು. ಎಂತ ಅಮಲು ಅಂತೀರಾ ಅಂದ್ರೆ ಸೂಪರ್ ಫಾಸ್ಟ್ ಆಗುವ ಅಮಲು, ಸೂಪರ್ ಫಾಸ್ಟ್ ಆಗುವ ಅಮಲು, ವಿಶ್ವಕ್ಕೆ ಗುರುವಾಗುವ ಅಮಲು, ವಿಶ್ವಕ್ಕೆ ಗುರುವಾಗುವ ಅಮಲು, ಧರ್ಮದ ಹೆಸರಿನಲ್ಲಿ ದೇಶ ಕಟ್ಟುವ ಅಮಲು, ಧರ್ಮದ ಹೆಸರಲ್ಲಿ ದೇಶವನ್ನ ಕಟ್ಟುವ ಅಮಲು. ಅಷ್ಟೇ ಅಲ್ಲ, ಇತ್ತೀಚೆಗೆ ಇನ್ನಷ್ಟು ಜಾಸ್ತಿ ಆಗುತ್ತಿದೆ. ಏನು ಗುರು? ಫೇಸ್ಬುಕ್ ಅಮಲು, ವಾಟ್ಸ್ಆಪ್ ಅಮಲು, ಇನ್ಸ್ಟಾಗ್ರಾಮ್ ಅಮಲು, ಅಜ್ಜಂತದ ಹೊಸ ಹೊಸ ಗೇಮ್ಗಳ ಅಮಲು. ಇದ್ರಲ್ಲಿ ಬಿದ್ದೋಗಿ ನನ್ನ ದೇಶ ಯಾವ ಕಡೆ ಹೋಗ್ತಿದೆ, ಎತ್ತ ಸಾಗ್ತಿದೆ, ನನ್ನ ಪ್ರಗತಿಯ ರಥ ಎಲ್ಲಿದೆ ಅನ್ನುವಂತ ಅರಿವೇ ಇಲ್ದಂಗ ಆಗೋಗಿದೆ. ಇದರಿಂದ ಆಚೆಗೆ ಬರಬೇಕಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಇತಿಹಾಸವನ್ನ ತಿಳಿಯದವರು ಇತಿಹಾಸವನ್ನ ಸೃಷ್ಟಿಸಲಾರರು. ಇತಿಹಾಸವನ್ನ ತಿಳಿಯದವರು ಇತಿಹಾಸವನ್ನ ಸೃಷ್ಟಿಸಲಾರರು. ಹಾಗಾಗಿ ನಾವು ನಮ್ಮ ಇತಿಹಾಸವನ್ನು ತಿಳ್ಕೋಬೇಕು. ನೀನ್ ಹೇಳಪ್ಪ, ಈಗ ನಮ್ಮ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗತ್ತೆ? ಇಲ್ಲಿಂದಾನೆ. ಎಲ್ಲಿಂದ? ಅದೇ ಇಲ್ಲಿಂದಾನೆ. ಅಲ್ಲಲ್ಲಿ ಇಲ್ಲಿಂದ ಅಲ್ಲ. ನಮ್ಮ ಇತಿಹಾಸ ತಿಳ್ಕೋಬೇಕಾದ್ರೆ ದಕ್ಷಿಣ ಆಫ್ರಿಕಾಗೆ ಹೋಗ್ಬೇಕು. ನಮ್ಮ ಇತಿಹಾಸ ತಿಳ್ಕೊಳ್ಳಿಕ್ಕೆ ದಕ್ಷಿಣ ಆಫ್ರಿಕಾ ಹೋಗ್ಬೇಕಾ? ಹೋಗ್ಬೇಕು. ಯಾಕೆ ಹೋಗ್ಬೇಕಂತ ಕೇಳ್ತೀನಿ, ಕೇಳೋ. ಈ ದಕ್ಷಿಣ ಆಫ್ರಿಕಾ ಇದೆಯಲ್ಲ, ಅದು ಒಂದು ಫಲವತ್ತಾದ ಖಂಡ. ಈ ಫಲವತ್ತಾದ ಖಂಡದಲ್ಲಿಯೇ ಮೊದಲ ಬಾರಿಗೆ ಜೀವಿ ಅನ್ನೋದು ಉಗಮಗೊಂಡಿತ್ತು. ಹೀಗೆ ಉಗಮಗೊಂಡಂತಹ ಜೀವಿ ಕಾಲಾಂತರದಲ್ಲಿ ವಿಕಾಸಗೊಳ್ಳುತ್ತಾ ಮಾನವ ರೂಪವನ್ನು ಪಡ್ಕೊಂತು. ಹೀಗೆ ಮಾನವ ರೂಪವನ್ನು ಪಡ್ಕೊಂಡಂತಹ ಜೀವಿ ತನ್ನ ಬದುಕನ್ನ ಹರಿಸುತ್ತಾ ಅಲ್ಲಿಂದ ವಲಸೆಯೂ ಹೊರಟು. ಹಾಗೆ ಬಂದು ಸೀದಾ ಭಾರತಕ್ಕೂ ಬಂದು ನೆಲೆಸಿದ್ರು. ಅವರನ್ನು ನಾವು ಮೂಲ ನಿವಾಸಿಗಳು ಅಂತ ಕರಿತೀವಿ. ಈಗ ನೀವ್ ಹೇಳ್ರಪ್ಪ, ನಮ್ಮ ಆಫ್ರಿಕಾ ಜನ ಹೆಂಗಿರ್ತಾರೆ ನೋಡಕ್ಕೆ? ನೋಡ್ ಸುಣ್ಣ ಬಳ್ಕೊಂಡ್ ಬಂದಿರ್ತಾರೆ. ಅಲ್ಲಲ್ಲಿ ಹೆಂಗಿರ್ತಾರ ನಮ್ಮ ಆಫ್ರಿಕಾ ಜನ? ಕಪ್ಪಗಿರ್ತಾರೆ. ಅದಕ್ಕೆ ನಾವು ನೀವು ಕೂಡ ಕಪ್ಪೆ.
ಮೊದಲೇ ಕಪ್ಪಿನ ಜನರು ನಾವಯ್ಯ, ಕಪ್ಪು ಜನರೇ ನಮ್ಮ ಮೂಲವಯ್ಯ. ಮೊದಲೇ ಕಪ್ಪಿನ ಜನರು ನಾವಯ್ಯ, ಕಪ್ಪು ಜನರೇ ನಮ್ಮ ಮೂಲವಯ್ಯ. ಕರಿಯರಿಗೆ ಹಿರಿಯರಿಗೆ ಶರಣಯ್ಯ, ಕರಿಮಾಯಿ ಮಹತಾಯಿ ಶರಣಯ್ಯ. ಕರಿಯರಿಗೆ ಹಿರಿಯರಿಗೆ ಶರಣಯ್ಯ, ಕರಿಮಾಯಿ ಮಹತಾಯಿ ಶರಣಯ್ಯ. ಕಗ್ಗತ್ತಲ ಕಂಡದಲ್ಲಿ ಕಾಡು ಮೇಡಲಿ ಅಲೆದು, ಕಗ್ಗತ್ತಲ ಕಂಡದಲ್ಲಿ ಕಾಡು ಮೇಡಲಿ ಅಲೆದು ಬದುಕಿದ ಆದಿಮರಿಗೆ ಶರಣಯ್ಯ, ಬದುಕಿದ ಆದಿಮರಿಗೆ ಶರಣಯ್ಯ. ದಟ್ಟ ಅಡವಿಯಲ್ಲಿ ಪುಟ್ಟ ಗುಡಿಸಲು ಮಾಡಿ, ದಟ್ಟ ಅಡವಿಯಲ್ಲಿ ಪುಟ್ಟ ಗುಡಿಸಲು ಮಾಡಿ ನೆಲೆ ನಿಂತ ಹಿರಿಯರಿಗೆ ಶರಣಯ್ಯ, ನಿಂತ ಹಿರಿಯರಿಗೆ ಶರಣಯ್ಯ. ತಾಯಿ ಮಹತಾಯಿ, ತಾಯಿ ಮಹತಾಯಿ. ಹಾ ಈಗ ಹೇಳ್ರಪ್ಪ, ಆ ಹಿರಿಯರಿಗೆ ಶರಣ ಹೇಳುತ್ತಾ ಇವ್ರು ಬಂದು ಎಷ್ಟು ವರ್ಷ ಆಗಿರ್ಬೋದು ಹೇಳು? ಹಾ. 25-30 ವರ್ಷ ಆಗಿರ್ಬೋದು ಬಿಡಿ. ಏ ನಾನ್ ಬಂದೆ 34 ಆಯ್ತು, ಅವ್ರು 25 ಅಂತೆ 30 ಅಂತೆ. ಅಲ್ಲ, ಇತಿಹಾಸ ತಜ್ಞರ ಪ್ರಕಾರ ಹೀಗೆ ಅಲ್ಲಿಂದ ಹೊರಟು ಬಂದವರು 50,000 ವರ್ಷಗಳ ಹಿಂದೆ ಬಂದವರು. 50,000 ವರ್ಷಗಳ ಹಿಂದೆ ಬಂದವರು. ಹೀಗೆ ಮೂಲ ಬಂದವರಾಗಿದ್ದ ಕಾರಣ ಇವ್ರನ್ನ ನಾವು ಮೂಲ ನಿವಾಸಿಗಳು ಅಂತ ಕರಿತೀವಿ. ಇನ್ನು ಒಂದು 10,000 ವರ್ಷಗಳ ನಂತರ ಮಧ್ಯ ಏಷ್ಯಾದಿಂದ ಇನ್ನೊಂದಷ್ಟು ಜನ ಬಂದ್ರು. ಇವರನ್ನ ನಾವು ಆರ್ಯರು ಅಂತ ಕರಿತೀವಿ. ಈಗ ಮೊದಲು ಬಂದವರು ನಂತರ ಬಂದವರು ಮುಖಾಮುಖಿ ಆದ್ರು, ಒಂದ್ ಕಡೆ ಘರ್ಷಣೆ ಮಾಡಿದ್ರು, ಯುದ್ಧ ಮಾಡಿದ್ರು, ಸುಸ್ತಾದ್ರು, ಒಂದ್ ಕಡೆ ನೆಲೆ ನಿಂತಿದ್ರು, ನಾಡು ಕಟ್ಟಿದ್ರು, ನುಡಿ ಕಟ್ಟಿದ್ರು, ಸಂಸ್ಕೃತಿ ಕಟ್ಟಿದ್ರು. ರಾಜರು ಮಹಾರಾಜರಾಗಿ ಮೆರೆದವರು ಕೆಲವರೇ, ನಮ್ಮಂತೆ ನಿಮ್ಮಂತೆ ದುಡಿದವರು ಹಲವರಪ್ಪ, ಹಲವರು. ರಾಜರು ಬಂದರು ರಾಜರು ಹೋದರು ದುಡಿಯುವವರು ದುಡಿಯಬೇಕು, ರಾಜರು ಬಂದರು ರಾಜರು ಹೋದರು ದುಡಿಯುವವರು ದುಡಿಯಬೇಕು. ಜನರು ದುಡಿಯುತ್ತ ಬದುಕ ಸಾಗಿಸಬೇಕು, ಹೊತ್ತು ಬಿತ್ತು ಬೆಳೆದುಣ್ಣುವ ಜನರು ದುಡಿಯುತ್ತ ಬದುಕ ಸಾಗಿಸಬೇಕು. ರಾಜರಾಣಿಯರ ಕಥೆಯು ಸಾಕು ಹೇಗಿತ್ತು ಜನರ ಬದುಕು, ರಾಜರಾಣಿಯರ ಕಥೆಯು ಸಾಕು ಹೇಗಿತ್ತು ಜನರ ಬದುಕು. ಜನರ ಕಥೆಯನ್ನು ತಿಳಿಯಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು, ತಿಳಿಯಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ಕೇಳಲೇಬೇಕು. ಹೌದು, ಜನರ ಕಥೆಯನ್ನು ಕೇಳಬೇಕು. ಪ್ರಾಚೀನ ಭಾರತ ಅಂದಿದ ತಕ್ಷಣನೇ ಬರೀ ಯುದ್ಧ ಮತ್ತು ಹಿಂಸೆಯಿಂದ ಕೂಡಿದ ಭಾರತವೇ ಆಗಿತ್ತು. ಈ ಕಾಲಘಟ್ಟದಲ್ಲಿ ಗುಪ್ತರು, ಕುಶಾಣರು, ಚಾಳುಕ್ಯರು, ಪಲ್ಲರು, ಚೋಳರು ಎಲ್ಲರೂ ಕೂಡ ಆಳ್ವಿಕೆ ಮಾಡಿದ್ರು. ಈ ಗುಪ್ತರ ಕಾಲ ಇದೆಯಲ್ಲ, ಈ ಗುಪ್ತರ ಕಾಲದಲ್ಲೇ ಮನುಸ್ಮೃತಿ ರಚನೆ ಆಯ್ತು. ಈ ಮನುಸ್ಮೃತಿ ರಚನೆ ಆದ ಕೂಡಲೇ ವರ್ಣಾಶ್ರಮಗಳು ಗಟ್ಟಿಯಾದವು, ಜಾತಿಗಳು ಗಟ್ಟಿಯಾದವು, ಮೇಲು ಕೀಳು ಎಂಬಂತಹ ತಾರತಮ್ಯ ಗಟ್ಟಿ ಆಯ್ತು. ಈ ವೈದಿಕ ಧರ್ಮದ ದಬ್ಬಾಳಿಕೆಯಿಂದ ಅದು ಬೇಸೆತ್ತು ಈ ಭಾರತದ ನೆಲದಲ್ಲೇ ಇದ್ದಂತಹ ಜೈನ ಮತ್ತು ಬೌದ್ಧ ಧರ್ಮಗಳು ಇವುಗಳನ್ನು ವಿರೋಧಿಸಿದವು. ಈ ಬೌದ್ಧ ಧರ್ಮ ಇದೆಯಲ್ಲ ಎಂತಹದಂತಂದ್ರೆ ಕೇವಲ ಮನುಷ್ಯ ಮಾತ್ರ ಅಲ್ಲ, ಸಕಲ ಜೀವರಾಶಿಗಳಲ್ಲೂ ಪ್ರೀತಿ ಮತ್ತು ಮಮತೆಯನ್ನ ಕಂಡವನು. ಅಂತಹ ಬುದ್ಧನಿಗೊಂದ್ಸಲಿ ಶರಣು ಹೇಳ್ರಪ್ಪ. ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ.
ಬುದ್ಧನಿಗೆ ಶರಣು ಹೇಳುತ್ತಾ ಇದಾದ ನಂತರ ನಮ್ಮ ಭಾರತಕ್ಕೆ ಇಸ್ಲಾಂ ಮತಗಳು ಬಂದವು. ಅದಾದ ನಂತರ 400 ವರ್ಷಗಳ ಹಿಂದೆ ನಮ್ಮ ಭಾರತಕ್ಕೆ ಬ್ರಿಟಿಷರು ಬಂದ್ರು. ಏನಕ್ಕೆ ಬಂದಿತ್ತ? ಒಂದು ತಕ್ಕಡಿ ಹಿಡ್ಕೊಂಡು ವ್ಯಾಪಾರ ಮಾಡ್ತೀವಿ, ಸ್ವಲ್ಪ ಜಾಗ ಕೊಡಿ ಅಂತ ಬಂದ್ರು. ನಾವು ಕೂಡ ಕೊಟ್ಬಿಟ್ವಿ. ವ್ಯಾಪಾರ ಮಾಡ್ತಾ 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 ಈ ದೇಶವನ್ನೇ ಕೊಲೆ ಹೊಡೆದ್ಬಿಟ್ರು. ಇನ್ನೇನು ಅವ್ರು ಬಿಟ್ಟು ಹೋಗೋ ಟೈಮಿಗೆ ನಮ್ಮ ಭಾರತೀಯರಿಗೆ ಸ್ವಾತಂತ್ರ್ಯದ ಕಿಚ್ಚು ಶುರುವಾಯ್ತು. ಹೆಂಗೈತಪ್ಪ ಅಲ್ವಾ? ಹಂಗೆ ಆಯ್ತು. ಅಂತೂ ಸ್ವಾತಂತ್ರ್ಯ ಕಿಚ್ಚಿ ಅಂತೂ ಪ್ರಾರಂಭ ಆಯ್ತು. ಈ ಸ್ವಾತಂತ್ರ್ಯ ಕಿಚ್ಚಿನಲ್ಲಿ ಅನೇಕ ಜನ ಹೋರಾಡಿದ್ರು, ಯುದ್ಧದಲ್ಲಿ ಜೀವನವನ್ನ ಕಳ್ಕೊಂಡ್ರು. ಬಹುತೇಕ ಜನರು ಗಲ್ಲಿಗೂ ಇರ್ತಾರಪ್ಪ, ಗಲ್ಲಿಗೆ. ಸಾವಿರಾರು ಜನ ಹೋರಾಡಿದರು, ಹಲವು ನಾಯಕರು ಜೈಲು ಸೇರಿದರು. ಸಾವಿರಾರು ಜನ ಹೋರಾಡಿದರು, ಹಲವು ನಾಯಕರು ಜೈಲು ಸೇರಿದರು. ಹಿಂದೂ ಮುಸ್ಲಿಂ ಅವರಿವರೆನ್ನದೆ ದೇಶಕ್ಕಾಗಿ ಬಲಿದಾನವಾದವರು. ಹಿಂದೂ ಮುಸ್ಲಿಂ ಅವರಿವರೆನ್ನದೆ ದೇಶಕ್ಕಾಗಿ ಬಲಿದಾನವಾದರು. ನಾಯಕರಾಗಿರಲು ಎದ್ದು ನಿಂತರು, ರೈತ ಕಾರ್ಮಿಕರು ಪ್ರಾಣ ಕೊಟ್ಟರು. ನಾಯಕರಾಗಿರಲು ಎದ್ದು ನಿಂತರು, ರೈತ ಕಾರ್ಮಿಕರು ಪ್ರಾಣ ಕೊಟ್ಟರು. 47ರ ನವರಾತ್ರಿಯಲ್ಲಿ ಸ್ವತಂತ್ರವಾಯಿತು ಭಾರತ. ಸ್ವತಂತ್ರವಾಯಿತು ಭಾರತ, ಸ್ವತಂತ್ರವಾಯಿತು ಭಾರತ. ಜೈ ಭಾರತ, 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 ಜೈ ಭಾರತ. ಸ್ವತಂತ್ರ ಹೋರಾಟಗಾರರಿಗೆಲ್ಲ ಒಂದ್ಸಲ ಉಗೇಂದ್ರಪ್ಪ. ಮೋಹನ್ ಲಾಲ್ ಕರಮಚಂದ್ರ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯ ಮೂಲಕ ಹೋರಾಟ ಮಾಡಿದ್ರೆ, ಸುಭಾಷ್ ಚಂದ್ರ ಬೋಸ್, ಅಶ್ವಕುಲ್ಲಾ ಖಾನ್, ಭಗತ್ ಸಿಂಗ್, ರಾಜ್ಗುರು, ಚಂದ್ರಶೇಖರ್ ಆಜಾದ್ ಇವರೆಲ್ಲರೂ ಕೂಡ ಕ್ರಾಂತಿಕಾರಕ ಹೋರಾಟ ಮಾಡಿದ್ರು. ನಮ್ಮ ಹೆಣ್ಮಕ್ಳೇನ್ ಕಡಿಮೆನಾ? ರಾಣಿ ಅಬ್ಬಕ್ಕ ದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲರೂ ಕೂಡ ಹೋರಾಟ ಮಾಡಿದ್ರು. ಇವರೆಲ್ಲರ ಹೋರಾಟದ ತ್ಯಾಗದ ಪ್ರತಿಫಲವಾಗಿ 47ರಲ್ಲಿ ಸ್ವಾತಂತ್ರ್ಯ ಅಂತೂ ಸಿಕ್ತು. ಸ್ವತಂತ್ರ ಬಂದ್ಮೇಲೆ ಅದು ಮುಗಿತಾ? ದುಡಿಯೋ ಕೈಗಳು ಕೆಲಸ ಬೇಕು, ಹಸಿದ ಹೊಟ್ಟೆಗೆ ಅನ್ನ ಬೇಕು, ವ್ಯವಸ್ಥೆಗೆ ಶಿಕ್ಷಣ ಬೇಕು, ನಾಡು ಕಟ್ಟಬೇಕು, ನುಡಿ ಕಟ್ಟಬೇಕು, ಅಬ್ಬಬ್ಬಬ್ಬಬ್ಬ ಒಟ್ಟಾರೆ ದೇಶವನ್ನೇ ಕಟ್ಟಬೇಕು. ಈ ತರ ದೇಶ ಕಟ್ಟಬೇಕಾದ್ರೆ ಅದಕ್ಕೊಂದು ನಿಯಮ ಬೇಡವೇ? ಅದಕ್ಕೊಂದು ಸಂವಿಧಾನ ಬೇಡವೇ? ಅಂತಹ ಸಂವಿಧಾನ ಬರೆಯೋದು ಯಾರು? ಪ್ರಶ್ನೆ ಬಂತು. ಆ ಸಂದರ್ಭದಲ್ಲಿ 1946ರಲ್ಲಿ 389 ಜನ ಸದಸ್ಯರನ್ನೊಳಗೊಂಡಂತೆ ಒಂದು ಸಂವಿಧಾನ ಸಭೆಯನ್ನ ಏರ್ಪಡಿಸಿದ್ರು. ಈ ಸಂವಿಧಾನ ಸಭೆಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆದ್ರೆ ಅಲ್ಲಿಗೆ ಮುಗೀತಾ? ಕರಡು ಬರೆಯಕ್ಕೆ ಒಂದು ಸಮಿತಿ ಬೇಡವಾ? ಹಾಗಾಗಿ ಕರಡು ಸಮಿತಿ ಆಯ್ಕೆ ಪ್ರಕ್ರಿಯೆಗೆ ಬಂದ್ರು. ಆದ್ರೆ ಸಂವಿಧಾನ ಬರೆಯೋದು ಯಾರು ಅನ್ನೋ ಪ್ರಶ್ನೆ ಬಂತು. ಭಾರತ ಅನ್ನೋ ದೇಶಕ್ಕೆ ಸಂವಿಧಾನ ಬರೆಯೋದು ಅಂದ್ರೆ ತಮಾಷೆ ವಿಚಾರನಾ? ಸಂವಿಧಾನ ಬರಿಬೇಕಂದ್ರೆ ಅಂತ ವ್ಯಕ್ತಿಗೆ ಎಂತ ಪಾಂಡಿತ್ಯ ಇರಬೇಕು ಅಲ್ವಾ? ದೇಶದ ವ್ಯವಸ್ಥೆ ಗೊತ್ತಿರಬೇಕು, ಆರ್ಥಿಕ ನಿಲುವು ಗೊತ್ತಿರಬೇಕು, ರಾಜಕೀಯ ವ್ಯವಸ್ಥೆ ಗೊತ್ತಿರಬೇಕು, ಸಾಮಾಜಿಕ ಸ್ಥಿತಿಗತಿ ಗೊತ್ತಿರಬೇಕು, ದೇಶ ವಿದೇಶಗಳ ಸಂವಿಧಾನಗಳ ಅರಿವಿರಬೇಕು, ಅಂತಹ ಅಪಾರವಾದ ಜ್ಞಾನವನ್ನೇ ಹೊಂದಿರಬೇಕು. ಅಂತ ಮಹಾನ್ ವ್ಯಕ್ತಿ ಯಾರಿದಾರಪ್ಪ ಅಂತ ಹೇಳಿ ದೇಶ ವಿದೇಶಗಳೆಲ್ಲ ಹುಡುಕಾಟ ಶುರುವಾಯ್ತು. ಆದ್ರೆ ಸಂವಿಧಾನ ಬರೆಯೋದಕ್ಕೆ ಅಷ್ಟು ಹುಡುಕ್ಬೇಕಾಗಿರ್ಲಿಲ್ಲಪ್ಪ. ಅವ್ರು ಈಗಾಗ್ಲೇ ನಮ್ ದೇಶದಲ್ಲಿ ಹುಟ್ಟುಬಿಟ್ಟಿದ್ರಪ್ಪ. 1891ರ ಏಪ್ರಿಲ್ 14 ಮಹಾರಾಷ್ಟ್ರದ ಅಂಬೆವಾಡಿಲಿ ಮೂಡಿತ್ತೊಂದು ಬೆಳಕು, ಕತ್ತಲಲ್ಲಿ ಬದುಕಿದ್ದ ಜನರಿಗೆ ಸೂರ್ಯನ ಸಿಕ್ಕಂತಿತ್ತು, ಬೆಳಕಿನ ಸೂರ್ಯನ ಸಿಕ್ಕಂತಿತ್ತು. ಶತಶತಮಾನದ ಬಿಡುಗಡೆ ಕನಸಿಗೆ ರೆಕ್ಕೆಯೂ ಬಂದಿತ್ತು, ಶತಶತಮಾನದ ಬಿಡುಗಡೆ ಕನಸಿಗೆ ರೆಕ್ಕೆಯೂ ಬಂದಿತ್ತು. ಹೇಳುವೆವು ಈ ಕಥೆಯ, ಆಡುವೆವು ಈ ಕಥೆಯ, ಭಾರತ ಕಥಾ, 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 ಭಾರತ ಕಥಾ. ಅಂತೂ
ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆದ್ರು. ಈಗ ಏಪ್ರಿಲ್ 14 ಏನಪ್ಪ ವಿಶೇಷತೆ? ಯಾವ್ದ ನೋಡು, ಫೆಬ್ರವರಿ 14 ಸ್ವತಂತ್ರ ಬಂದಿತ್ತೆ, ಈ ಏಪ್ರಿಲ್ 14 ಕೊಟ್ಟಂತಹ ಕೊಡುಗೆ. ತಿಳ್ಕ ಏನಮ್ಮ ಏಪ್ರಿಲ್ 14 ವಿಶೇಷತೆ ಅಲ್ವಾ? ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಷ್ಟೇ ಅಲ್ಲ, ಆ ಜನ್ಮ ದಿನಾಚರಣೆ ಪ್ರಯುಕ್ತ ವಿಶ್ವಸಂಸ್ಥೆ ಒಂದು ಘೋಷಣೆ ಅಂತ ಘೋಷಿಸಿತು. ಆ ದಿನವನ್ನ ವಿಶ್ವ ಜ್ಞಾನ ದಿನ, ವರ್ಲ್ಡ್ ನಾಲೆಜ್ ಡೇ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತು. ಅದು ಆ ದಿನಾಂಕಕ್ಕಿರೋ ತಾಕತ್ತು. ಫೆಬ್ರವರಿ 14 ಅಂತೆ, ಫೆಬ್ರವರಿ 14 ಅದ್ ಬೇಕಂದ್ರೆ ಇದಿರ್ಬೇಕು. ನೆನಪಾಯ್ತಾ? ಹಾ, ಅಷ್ಟೇ ಅಲ್ಲ, ಅಂಬೇಡ್ಕರ್ ಅವರು ಈ ಜವಾಬ್ದಾರಿಯನ್ನು ತಗೊಂಡು ಸಂವಿಧಾನವನ್ನು ರಚನೆ ಮಾಡಿದ್ರು. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಈ ಸಂವಿಧಾನವನ್ನ ಬರೆದ್ರು. ಇಡೀ ಏಷ್ಯಾದಲ್ಲಿಯೇ ಬೃಹತ್ತಾದ ಮತ್ತು ಲಿಖಿತ ಸಂವಿಧಾನ ನಮ್ಮ ಭಾರತದ ಸಂವಿಧಾನ ಅಂತ ಹೆಗ್ಗಳಿಕೆ ನಮ್ಮದಾಯ್ತು. ಅಂತಹ ಸಂವಿಧಾನವನ್ನ 1949 ನವೆಂಬರ್ 26ರಂದು ಈ ಸಂವಿಧಾನವನ್ನ, ಈ ಕರಡನ್ನ ನಮಗೆ ನಾವೇ ಅರ್ಪಿಸಿಕೊಂಡ್ವಿ. ಇದಾದ ನಂತರ 1949 ನವೆಂಬರ್ 26ರಂದು ಈ ಕರಡನ್ನ ಅಂದಿನ ಸರ್ಕಾರಕ್ಕೆ ಒಪ್ಪಿಸಲಾಯಿತು. ಇದಾದ ನಂತರ 1950 ಜನವರಿ 26ರಂದು ಈ ಸಂವಿಧಾನವನ್ನ ಸಂಪೂರ್ಣವಾಗಿ ಜಾರಿಗೊಳಿಸಲಾಯಿತು. ಅಲ್ಲಿಗೆ ನಾವು ನಿಜವಾದ ಭಾರತೀಯರಾದ್ವಿ. ಯಾರಪ್ಪ ಭಾರತೀಯರಂದ್ರೆ? ಸಂವಿಧಾನ ಓದಿದವರು ಭಾರತೀಯರು, ಭಾರತೀಯರು, ಸಂವಿಧಾನ ಒಪ್ಪುವವರು ಭಾರತೀಯರು, ಅದರಂತೆ ನಡೆಯುವರು ಭಾರತೀಯರು, ಭಾರತೀಯರು, ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು. ಹಾ, ಭಾರತೀಯರಾದ್ವಿ. ಏನಪ್ಪ ನಿನ್ ಡೌಟ್? ಇವಾಗ ಬರೀ ಭಾರತದಲ್ಲಿರೋ ಮಾತ್ರ ಭಾರತೀಯರ, ಹೊರಗಡೆಯಿಂದ ಬಂದವರು ಭಾರತೀಯರ ಆಗ್ತಾರ? ಒಳ್ಳೆ ಪ್ರಶ್ನೆ ಕೇಳಿದೆ ನೋಡಿ ನೀನು. ಈಗ ಭಾರತೀಯರಾಗ್ಬೇಕಾದ್ರೆ ಕೇವಲ ನಮ್ಮ ಭಾರತದಲ್ಲಿ ಜನ್ಮ ತಾಳಿದ್ರೆ ಮಾತ್ರ ಸಾಧ್ಯ ಅಂತೇನಿಲ್ಲ. ಬೇರೆ ಯಾವುದೇ ದೇಶದಲ್ಲಿ ಜನ್ಮ ತಾಳಿದ್ರು ನಮ್ಮ ಭಾರತಕ್ಕೆ ಬಂದು ಇಲ್ಲೊಂದಷ್ಟು ಕಾಲ ಜೀವನ ಮಾಡಿ ಇಲ್ಲಿನ ಪೌರತ್ವ ಪಡ್ಕೊಂಡ್ರೆ ಅವರು ಕೂಡ ಭಾರತೀಯರಾಗ್ತಾರೆ. ಹಾ, ಆದ್ರೆ ಇತ್ತೀಚೆಗೆ ಕೆಲವರು ಉಟ್ಕೊಂಡ್ಬಿಟ್ಟವ್ರೆ. ಏನಂತಂದ್ರೆ ಭಾರತೀಯರಂದ್ರೆ ಹಿಂಗಿಂಗೇ ಇರ್ಬೇಕಂತೆ, ಹಿಂಗಿಂಗೇ ನಡಿಬೇಕಂತೆ, ಹಿಂಗಿಂಗೇ ತಿನ್ಬೇಕಂತೆ ಉಟ್ಕೊಂಡ್ಬಿಟ್ಟವ್ರೆ. ಆದ್ರೆ ಹಂಗಿಂಗೇ ಇರ್ಬೇಕಂದ್ರೆ ಭಾರತ ಭಾರತವಾಗಿರುತ್ತಾ? ಇಲ್ಲ, ನಮ್ದು ಬಹುತ್ವ ಭಾರತ, ಏಕೀಕರಣ ಭಾರತ ಅಲ್ವಾ? ನಾವೆಲ್ಲರೂ ಒಂದಾದಂತ ಭಾರತ ಅಲ್ವಾ? ಹಾಗಾಗಿ ಈ ಬಹುತ್ವ ಭಾರತವನ್ನ ಮುನ್ನಡೆಸೋದಕ್ಕೆ ನಮ್ಮ ಗುರುಗಳು ಹಿರಿಯರು ಒಂದು ದೀವಿಗೆಯನ್ನು ಹಾಕೊಟ್ಟಿದ್ದಾರೆ. ಅದರಂತೆ ನಾವೆಲ್ಲರೂ ಕೂಡ ನಡೆಯೋಣಪ್ಪ. ಬುದ್ಧ ಬಸವಣ್ಣ ನಾರಾಯಣ ಗುರು ನಡೆದಾಡಿದ ನೆಲ ಭಾರತ, ಬಸವಣ್ಣ ನಾರಾಯಣ ಗುರು ನಡೆದಾಡಿದ ನೆಲ ಭಾರತ, ಸಂತ ಕಬೀರ ವಿವೇಕಾನಂದರು ಕನಸು ಕಂಡಂತ ಭಾರತ, ಕಬೀರ ವಿವೇಕಾನಂದರು ಕನಸು ಕಂಡಂತ ಭಾರತ. ಆಸರ ಚರಣರ ಅರಿವಿನ ಬೆಳಕಲ್ಲಿ ಬೆಳಗಬೇಕು ನಮ್ಮ ಭಾರತ, ಆಸರ ಚರಣರ ಅರಿವಿನ ಬೆಳಕಲ್ಲಿ ಬೆಳಗಬೇಕು ನಮ್ಮ ಭಾರತ, ಆಸರ ಚರಣರ ಅರಿವಿನ ಬೆಳಕಲ್ಲಿ ಬೆಳಗಬೇಕು ನಮ್ಮ ಭಾರತ, ಬೆಳಗಬೇಕು ನಮ್ಮ ಭಾರತ, ಬೆಳಗಬೇಕು ನಮ್ಮ ಭಾರತ. ಕೆಲವ್ರಿಗೆ ಬಿರಿಯಾನಿ ಆಗಲ್ಲ, ಅನ್ನ ಸಾರ್ ತಿನ್ಲಿ. ಕೆಲವ್ರಿಗೆ ಪ್ಯಾಂಟ್ ಶರ್ಟ್ ಆಗಲ್ಲ, ಪಚ್ಚೆ ಉಟ್ಕೊಳ್ಳಿ. ನೋಡು, ಅಣ್ಣ ಫುಲ್ ಗಡ್ಡ ಸೇವ್ ಮಾಡ್ಕೊಂಡ್ಬಿಟ್ಟವನೆ, ಮಾಡ್ಕೊಳ್ಳಿ. ಅಣ್ಣ ನೋಡು ಗಡ್ಡ ಬಿಟ್ಟವನೆ, ಬಿಟ್ಕೊಳ್ಳಿ. ಈ ಜುಡ್ಡು ಗಡ್ಡ ಜನವರ್ಗಳ ಕತೆ ನಮ್ಗೆ ಯಾಕೆ? ಜುಡ್ಡು ಗಡ್ಡಗಳು ಕೌದಿ ಕಂಬಳಿ ವೇಷ ಹಲವು ಬಗೆ ಭಾರತ, ಗಡ್ಡಗಳು ಕೌದಿ ಕಂಬಳಿ ವೇಷ ಹಲವು ಬಗೆ ಭಾರತ, ಅನ್ನ ಉಳಿಸಾರು ಮಾಂಸ ತರಕಾರಿ ತಿನಿಸು ಹಲವು ಬಗೆ ಭಾರತ, ಅನ್ನ ಉಳಿಸಾರು ಮಾಂಸ ತರಕಾರಿ ತಿನಿಸು ಹಲವು ಬಗೆ ಭಾರತ, ಆಡುವ ಈಜುವ ಓಡುವ ಕುಣಿಯುವ ಬಾಡು ತಿನ್ನೋರ ಭಾರತ, ಆಡುವ ಈಜುವ ಓಡುವ ಕುಣಿಯುವ ಬಾಡು ತಿನ್ನೋರ ಭಾರತ, ಆಡುವ ಈಜುವ ಓಡುವ ಕುಣಿಯುವ ಬಾಡು ತಿನ್ನೋರ ಭಾರತ, ತಿನ್ನೋರ ಭಾರತ, ಬಾಡು ತಿನ್ನೋರ
ತಿನ್ನೋರ ಭಾರತ. ಹೌದಪ್ಪ, ಬಾಡು ತಿನ್ನೋರ್ದೇ ಭಾರತ ಅಲ್ವಾ? ಅಷ್ಟೇ ಅಲ್ಲ, ಈಗ ನಮ್ಮ ದೇಶದ ಸಂಸ್ಕೃತಿ ಅಂದ್ರೆ ಏನಪ್ಪ? ಆ? ಏನದ? ನೋಡು, ಅದು ಭರತನಾಟ್ಯ ಒಂದೇ ಅಲ್ಲ ನೋಡು, ಅದು ಒಂದು ರಾಜ್ಯದ ಸಂಸ್ಕೃತಿ, ದೇಶದಲ್ಲಿ ಅದು ಒಂದು ಕೂಡ. ಅದೇ ಎಲ್ಲವೂ ಅಲ್ವಲ್ಲ. ನಮ್ಮ ತಮಟೆ ಅಲ್ವಾ? ತಮಟೆ ನಮ್ಮ ಸಂಸ್ಕೃತಿ. ನಮ್ಮ ಟಪಾಂಗುಚ್ಚಿ ಅಲ್ವಾ? ನಮ್ಮ ತಮಟೆ ನಮ್ಮ ಸಂಸ್ಕೃತಿ, ನಮ್ಮ ಟಪಾಂಗುಚ್ಚಿ ನಮ್ಮ ಸಂಸ್ಕೃತಿ, ನಮ್ ಜಂಬೆ ನಮ್ಮ ಸಂಸ್ಕೃತಿ ಅಲ್ವಾ? ಇದೆಲ್ಲ ಬಿಟ್ಟು ಒಂದೇ ಅಂದ್ರೆ ಆಗ್ತದಾ? ಕೆಲವರು ದೇವ್ರು ನಂಬ್ತಾರೆ, ನಂಬ್ಲಿ ಬಿಡ. ಕೆಲವ್ರು ನಂಬಲ್ಲ, ಬ್ಯಾಡ್ ಬಿಡ. ಕೆಲವ್ರು ನಂಬಕೋ ಬೇಡ ಅಂತ ಗೊಂದಲದಲ್ಲೇ ಇದಾರೆ. ಅವ್ರು ಅಲ್ಲಿಂದ ಬೇಗ ಆಚೆ ಬರ್ಲಿ ಬಿಡ ಅಲ್ವಾ? ದೇವರ ನಂಬುವ ನಂಬದೇ ಇರುವ ಹಲವು ನಂಬಿಕೆಯ ಭಾರತ. ದೇವರ ನಂಬುವ ನಂಬದೇ ಇರುವ ಹಲವು ನಂಬಿಕೆಯ ಭಾರತ. ಶಾಸ್ತ್ರ ಓದುವ ಭಜನೆ ಮಾಡುವ ಜನಪದ ಆಡೋರ ಭಾರತ. ಶಾಸ್ತ್ರ ಓದುವ ಭಜನೆ ಮಾಡುವ ಜನಪದ ಆಡೋರ ಭಾರತ. ಭಾರತ ಮೂಡಿ ವೀರ ಮೃದಂಗ ತಮಟೆ ನುಡಿಸೋರ ಭಾರತ. ಭಾರತ ಮೂಡಿ ವೀರ ಮೃದಂಗ ತಮಟೆ ನುಡಿಸೋರ ಭಾರತ. ಭಾರತ ಮೂಡಿ ವೀರ ಮೃದಂಗ ತಮಟೆ ನುಡಿಸೋರ ಭಾರತ. ತಮಟೆ ನುಡಿಸೋರ ಭಾರತ. ತಮಟೆ ನುಡಿಸೋರ ಭಾರತ. ತಮಟೆ ನುಡಿಸೋರ್ದೇನಪ್ಪ ಭಾರತ ಅಲ್ವಾ? ಹೀಗೆ ನಮ್ಮ ಬಹು ಸಂಸ್ಕೃತಿಯನ್ನ ಗೌರವಿಸುತ್ತಾ ನಾವೆಲ್ಲರೂ ಕೂಡ ಮುಂದೆ ಸಾಗುತ್ತಾ ಸಂವಿಧಾನದಲ್ಲಿ 42ನೇ ತಿದ್ದುಪಡಿ ತಗೊಂಬಂದು ನಮ್ಮ ಕರ್ತವ್ಯಗಳೇನು ಅನ್ನೋದನ್ನ ನಾವು ಸ್ಪಷ್ಟ ಮಾಡ್ಕೊಂಡ್ವಿ. ಯಾವ್ದಪ್ಪ ನಮ್ಮ ಕರ್ತವ್ಯಗಳು? ಭಾರತೀಯ ಪ್ರಜೆಗಳಾದ ನಾವು ಸಂವಿಧಾನವನ್ನು ಒಪ್ಪಿ ಗೌರವಿಸುತ್ತೇವೆ. ರಾಷ್ಟ್ರಗೀತೆ ರಾಷ್ಟ್ರಧ್ವಜಕ್ಕೆ ಗೌರವಿಸುತ್ತೇವೆ. ದೇಶದ ಏಕತೆಯನ್ನು ಉಳಿಸುತ್ತೇವೆ. ಬಹು ಸಂಸ್ಕೃತಿಯನ್ನು ರಕ್ಷಿಸುತ್ತೇವೆ. ಜಾತಿ ಭೇದಗಳನ್ನು ಅಳಿಸುತ್ತೇವೆ. ನೆಲ ಜಲ ಜೀವ ಸಂಕುಲಗಳನ್ನು ಸಂರಕ್ಷಣೆಯ ಮಾಡುತ್ತೇವೆ. ದೇಶಕ್ಕೆ ಇರುಮೆಯನ್ನು ತರುತ್ತೇವೆ. ರಾಷ್ಟ್ರದ ಏಳಿಗೆಯನ್ನು ಬಯಸುತ್ತೇವೆ. ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳುತ್ತೇವೆ. ಹಾಗೆ ಈ ಕರ್ತವ್ಯಗಳನ್ನು ಹೇರ್ಕೊಳ್ಳುತ್ತಾ ನಮ್ಮ ಬದುಕುಗಳನ್ನ ಕಟ್ಟಿಕೊಳ್ಳುವ ಮೂಲಕ ದೇಶವನ್ನ ಕಟ್ಟುತ್ತಾ ಸಂವಿಧಾನದ ಆಶಯಗಳನ್ನ ಉಳಿಸುತ್ತಾ ಹೇಳುವೆವು ಈ ಕಥೆಯ, ಆಡುವೆವು ಈ ಕಥೆಯ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.